ಮೈಸೂರು ನಗರ ಕೃಷ್ಣರಾಜೇಂದ್ರ ಒಡೆಯರವರ ಕಾಲದಲ್ಲಿ ನಿರ್ಮಿತವಾಗಿ ಸುಂದರವಾದ ರಸ್ತೆಗಳು, ಸುಂದರವಾದಂಥ ಪಾರ್ಕ್ಗಳು, ಸುಂದರವಾದಂಥ ಎಲ್ಲ ಒಂದು ಊರಾಗಿದೆ. ಸುಂದರ ನಗರ ಮೈಸೂರು, ಸಾಂಸ್ಕೃತಿಕ ನಗರ ಮೈಸೂರು. ಎಲ್ಲರೂ ಕೂಡ ಮೈಸೂರನ್ನು ಬಯಸ್ತಾರೆ ಸುಂದರ ನಗರ ಅಂಥೇಳಿ. ಆದರೆ ಈಗ ಬೆಳೀತಾ ಇರ್ತಕ್ಕಂಥ, ವಿಸ್ತಾರಗೊಳ್ತಾ ಇರ್ತಕ್ಕಂಥ ನಗರ ಪ್ರದೇಶದಲ್ಲಿ ಯಾವುದೇ ಸೌಲಭ್ಯಗಳಿಲ್ಲದೆ ವಂಚಿತರಾಗಿ, ರಸ್ತೆ ಇಲ್ಲ, UGD ಇಲ್ಲ, ಲೈಟ್ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಹೆಚ್ಚು ನಿರ್ಮಾಣ ಆಗಿದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಗರ ಪಾಲಿಕೆಗೆ ಸೇರಿಲ್ಲ. ನಗರಾಭಿವೃದ್ಧಿ ಪ್ರಾಧಿಕಾರ ಪ್ರೈವೇಟ್ ಬಡಾವಣೆಗಳು ಅಂಥೇಳಿ ಯಾವುದೇ ಅಭಿವೃದ್ಧಿಗಳನ್ನ ಮಾಡ್ತಾ ಇಲ್ಲ. ಇನ್ನು ಪಟ್ಟಣ ಪಂಚಾಯಿತಿಗಳು ಮಾಡಿದ್ದೀವಿ, ಅಭಿವೃದ್ಧಿಗೆ ಅಲ್ಲಿ ಯಾವುದೂ ಹಣ ಬರ್ತಾ ಇಲ್ಲ. ಇವೆಲ್ಲ ಕಾರಣಗಳಿಂದ ಬೆಂಗಳೂರಿನಲ್ಲಿ BBMPನ ವಿಭಾಗವಾರು ಯಾವ ರೀತಿ ರಚನೆ ಮಾಡಿದ್ದಾರೆ, ಆ ರೀತಿ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಮಾಡಿ ಸುತ್ತ ಇರ್ತಕ್ಕಂಥ ಮೈಸೂರಿನ ರೀತಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ, ಸರ್ಕಾರ ಉಪಮುಖ್ಯಮಂತ್ರಿಗಳಿಗೆ, ಅಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳಿಗೂ ಕೂಡ ನಾನು ಮಾತಾಡಿ, ಇದು ಸುಂದರವಾದಂಥ ಮೈಸೂರು ನಗರ ಏನಿದೆ, ನಿಮ್ಮ ಕಾಲದಲ್ಲಿ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಈಗ 3.5 ವಿಧಾನಸಭಾ ಕ್ಷೇತ್ರಗಳೇನಿದ್ದಾವೆ ಅಲ್ಲಿ 80% 90% ರಸ್ತೆಗಳು ಅಭಿವೃದ್ಧಿ ಆಗೋಗಿದ್ದಾವೆ. ಬರ್ತಕ್ಕಂಥ ಹಣ ಅಲ್ಲಿ ಸುತ್ತ ಇರ್ತಕ್ಕಂಥ ಬಡಾವಣೆಗಳಿಗೆ, ಅಲ್ಲಿ ಲೇಔಟ್ಗಳಿಗೆ ನಿರ್ಮಾಣ ಮಾಡಿ ಈ ಬೃಹತ್ ಮೈಸೂರು ನಗರ ಸುಂದರವಾದಂಥ ನಗರ ಆಗಬೇಕು ಅಂತ ಹೇಳಿದ್ರೆ ನೀವು ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಮಾಡಿ ಅಂತೇಳಿ ಅವ್ರಿಗೆ ಭಾಷಣದಲ್ಲೂ ಹೇಳಿದ್ದೀನಿ, ಅವ್ರಿಗೆ ಮನವಿ ಪತ್ರನೂ ಕೂಡ ಕೊಟ್ಟಿದ್ದೀನಿ. ಅವರು ಮೊದಲನೇ ಬಾರಿಗೆ ಅವರು ಎಲ್ಲ ಮಾಡಬೇಕು ಅಂತ ಹೇಳಿದ್ರೆ 1-2 ಸಾವಿರ ಕೋಟಿ ಕೊಡ್ಬೋದು, ಕೊಟ್ಟು ಬೃಹತ್ ನಗರ ಪಾಲಿಕೆ ಮಾಡಿ ರೆಡಿ ಮಾಡ್ಬೋದು. ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅಂತ ಕಾರ್ಯಕ್ರಮ ಏನು ಪ್ರಾರಂಭ ಆಗಿಲ್ಲ. ಪ್ರಾಧಿಕಾರ ಅಂಥೇಳಿ ಒಂದು ತೀರ್ಮಾನ ಕೈಗೊಂಡಿದ್ದಾರೆ. ಈಗ ನಿರಂತರವಾಗಿ ಏನು ನಡ್ಕೊಂಡು ಹೋಗ್ತಾ ಇದೆ ಅದು ಶಿಸ್ತುಬದ್ಧವಾಗಿ ನಡ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಗುರಿ. ಚಾಮುಂಡಿ ಬೆಟ್ಟ ಅಲ್ಲಿ ಇವತ್ತು ಕೂಡ ಆಸ್ತಿ ಮಹಾರಾಜರದೇ ಇದೆ, ಆದರೆ ಆಡಳಿತ ಸರ್ಕಾರ ನಡೆಸ್ತಾ ಇದೆ. ಅದರಲ್ಲಿ ಮಹಾರಾಜರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಅದರಿಂದ ಅದು ಪಾಲ್ಗೊಳ್ತಾ ಇದ್ದಾರೆ, ಅವರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಅದರಿಂದ ಆಸ್ತಿ ಸರ್ಕಾರದ್ದಲ್ಲ, ಆಸ್ತಿ ಮಹಾರಾಜರದೇ. ಆದರೆ ನಿರ್ವಹಣೆ ಮಾತ್ರ ಸರ್ಕಾರ ಮಾಡ್ತಾಯಿದೆ. ಭಾಳ ದಿವಸದಲ್ಲೇ ಮಾಡಬೇಕಾದಂಥದ್ದು ಎಲ್ಲ ಸರ್ಕಾರಗಳದ್ದು ಜವಾಬ್ದಾರಿ ಇದೆ. ಈಗ ಸರ್ಕಾರ ಬಂದಿದೆ, 13-14 ತಿಂಗಳಲ್ಲಿ ಬಂದಿದೆ. ಈಗ ದಿಢೀರಂತ ಡ್ಯಾಮೇಜ್ ಆಗಿದೆ, ಅದನ್ನು ಸರಿಪಡಿಸ್ತೀವಿ ಅಂತ ಹೊರಟಿದ್ದಾರೆ. ಅವ್ರು ಕೂಡಲೇ ಸರಿಪಡಿಸ್ಲಿ. ಅದು ಫಾರಿನ್ನಲ್ಲಿ ಒಳ್ಳೊಳ್ಳೆ ನೀರೊಳಗಡೆ ಸೇತುವೆ ನಿರ್ಮಾಣ ಮಾಡ್ತಕ್ಕಂಥ ಇಂಜಿನಿಯರ್ಗಳಿದ್ದಾರೆ, ತಾಂತ್ರಿಕ ತಜ್ಞರಿದ್ದಾರೆ. ಆ ಫಾರಿನರ್ಸನ್ನು ಕರೆಸಿ ಅವ್ರು ಮಾಡೋದು ಒಳ್ಳೆಯದು ಅಂತೇಳಿ ಅವ್ರಿಗೆ ಸಲಹೆ. ಈಗ ಅದಾಗಿರೋದ್ರಿಂದ ಎಲ್ಲ ಡ್ಯಾಮ್ಗಳ ಸುರಕ್ಷತೆಯನ್ನು ನೋಡ್ಕೊಳ್ತಕ್ಕಂಥದ್ದು ಜವಾಬ್ದಾರಿ ಇದೆ. ಅದನ್ನು ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ.